ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗದ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳು ಈ ಪಾಠದಲ್ಲಿ ಬರುವಂತಹ ಬಹು ನಿರೀಕ್ಷಿತ 1 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ಮೇಲ್ಮೈ ಲಕ್ಷಣವನ್ನಾಧರಿಸಿ ಭಾರತವನ್ನು ಎಷ್ಟು ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? 4. ಪ್ರಶ್ನೆ 2. ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು? ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಪ್ರಶ್ನೆ 3. ಉತ್ತರದ ಪರ್ವತಗಳ ಉದ್ದವೆಷ್ಟು? 2400 ಕಿಲೋಮೀಟರ್. ಪ್ರಶ್ನೆ 4. ಉತ್ತರದ ಪರ್ವತಗಳ ಅಗಲವೆಷ್ಟು? 240 320 ಕಿಲೋಮೀಟರ್ಗಳು. ಪ್ರಶ್ನೆ 5. ಉತ್ತರದ ಪರ್ವತಗಳ ವಿಸ್ತೀರ್ಣವೆಷ್ಟು? ಸುಮಾರು 5 ಲಕ್ಷ ಚದರ ಕಿಲೋಮೀಟರ್. ಪ್ರಶ್ನೆ 6. ಉತ್ತರದ ಪರ್ವತಗಳ ವ್ಯಾಪ್ತಿ ತಿಳಿಸಿ. ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ. ಪ್ರಶ್ನೆ 7. ಹಿಮಾಲಯ ಪರ್ವತಗಳಲ್ಲಿ ಎಷ್ಟು ಸಮಾನಾಂತರ ಸರಣಿಗಳಿವೆ? 3. ಪ್ರಶ್ನೆ 8. ಹಿಮಾಲಯ ಪರ್ವತಗಳ 3 ಸಮಾನಾಂತರ ಸರಣಿಗಳು ಯಾವುವು? ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಸಿವಾಲಿಕ್ ಬೆಟ್ಟಗಳು. ಪ್ರಶ್ನೆ 9. ಹಿಮಾಲಯ ಪರ್ವತಗಳ ಅತಿ ಎತ್ತರವಾದ ಸರಣಿ ಯಾವುದು? ಮಹಾ ಹಿಮಾಲಯ. ಪ್ರಶ್ನೆ 10. ಮಹಾ ಹಿಮಾಲಯದ ಸರಾಸರಿ ಎತ್ತರವೆಷ್ಟು? ಸಮುದ್ರ ಮಟ್ಟದಿಂದ 6100 ಮೀಟರ್. ಪ್ರಶ್ನೆ 11. ಮಹಾ ಹಿಮಾಲಯಕ್ಕಿರುವ ಇನ್ನೊಂದು ಹೆಸರೇನು? ಹಿಮಾದ್ರಿ. ಪ್ರಶ್ನೆ 12. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ 8848 ಮೀಟರ್. ಪ್ರಶ್ನೆ 13. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣವೇನು? ಏಕೆಂದರೆ ಅದು ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ. ಪ್ರಶ್ನೆ 14. ಮಹಾ ಹಿಮಾಲಯದ ಇತರ ಪ್ರಮುಖ ಶಿಖರಗಳು ಯಾವುವು? ಕಾಂಚನಜಂಗ, ಮಾಕಲು, ಧವಳಗಿರಿ, ಮಾನಸ್ಲು, ನಂದಾದೇವಿ ಇತ್ಯಾದಿ. ಪ್ರಶ್ನೆ 15. ಮಹಾ ಹಿಮಾಲಯದ ಪ್ರಮುಖ ಹಿಮನದಿಗಳು ಯಾವುವು? ಗಂಗೋತ್ರಿ ಮತ್ತು ಯಮುನೋತ್ರಿ. ಪ್ರಶ್ನೆ 16. ಮಹಾ ಹಿಮಾಲಯದ ಪ್ರಮುಖ ಪರ್ವತ ಘಾಟಿಗಳು ಯಾವುವು? ಬುರ್ಜಿಲ್, ಜೋಜಿಲಾ, ಶಿಪ್ಕಿಲಾ ಇತ್ಯಾದಿ. ಪ್ರಶ್ನೆ 17. ಹೊರ ಹಿಮಾಲಯ ಎಂದರೇನು? ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡುಬರುವ ಪರ್ವತಗಳನ್ನು ಹೊರ ಹಿಮಾಲಯಗಳೆಂದು ಕರೆಯಲಾಗಿದೆ. ಪ್ರಶ್ನೆ 18. ಭಾರತದ ಎತ್ತರವಾದ ಶಿಖರ ಯಾವುದು? K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ಪ್ರಶ್ನೆ 19. ಮೌಂಟ್ ಗಾಡ್ವಿನ್ ಆಸ್ಟಿನ್ ಯಾವ ಸರಣಿಯಲ್ಲಿದೆ? ಕಾರಾಕೋರಂ ಸರಣಿ. ಪ್ರಶ್ನೆ 20. ಒಳ ಹಿಮಾಲಯಕ್ಕೆ ಇರುವ ಮತ್ತೊಂದು ಹೆಸರೇನು? ಹಿಮಾಚಲ್. ಪ್ರಶ್ನೆ 21. ಒಳ ಹಿಮಾಲಯದ ಅಗಲವೆಷ್ಟು? ಸುಮಾರು 60 80 ಕಿಲೋಮೀಟರ್. ಪ್ರಶ್ನೆ 22. ಒಳ ಹಿಮಾಲಯದ ಎತ್ತರವೆಷ್ಟು? 1500 4500 ಕಿಲೋಮೀಟರ್. ಪ್ರಶ್ನೆ 23. ಒಳ ಹಿಮಾಲಯದ ಪ್ರಮುಖ ಸರಣಿಗಳು ಯಾವುವು? ಪಿರ್ ಪಂಜಾಲ್, ದೌಲಧರ್, ನಾಗತಿಬಾ, ಮುಸ್ಸೋರಿ, ಮಹಾಭಾರತ್ ಮತ್ತು ಡಾರ್ಜಿಲಿಂಗ್. ಪ್ರಶ್ನೆ 24. ಒಳ ಹಿಮಾಲಯದ ಪ್ರಮುಖ ಕಣಿವೆಗಳು ಯಾವುವು? ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಇತ್ಯಾದಿ. ಪ್ರಶ್ನೆ 25. ಒಳ ಹಿಮಾಲಯದ ಪ್ರಮುಖ ಗಿರಿಧಾಮಗಳು ಯಾವುವು? ಶಿಮ್ಲಾ, ರಾಣಿಕೇಟ್, ಮುಸ್ಸೋರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್. ಪ್ರಶ್ನೆ 26. ಹಿಮಾಲಯದ ಹೊರಗಿನ ಅಥವಾ ಪಾದ ಬೆಟ್ಟಗಳಿಗೆ ಏನೆನ್ನುವರು? ಸಿವಾಲಿಕ್ ಬೆಟ್ಟಗಳು. ಪ್ರಶ್ನೆ 27. ಸಿವಾಲಿಕ್ ಬೆಟ್ಟಗಳ ಎತ್ತರವೆಷ್ಟು? 600 1500 ಮೀಟರ್. ಪ್ರಶ್ನೆ 28. ಸಿವಾಲಿಕ್ ಬೆಟ್ಟಗಳ ಅಗಲವೆಷ್ಟು?
15ರಿಂದ 150 ಕಿಲೋಮೀಟರ್. ಪ್ರಶ್ನೆ 29. ಸಿವಾಲಿಕ್ ಬೆಟ್ಟಗಳ ವ್ಯಾಪ್ತಿ ತಿಳಿಸಿ. ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ. ಪ್ರಶ್ನೆ 30. ಡೂನ್ಸ್ ಎಂದರೇನು? ಉದಾಹರಣೆ ಕೊಡಿ. ಸಿವಾಲಿಕ್ ಬೆಟ್ಟಗಳ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಡೂನ್ಸ್ ಎನ್ನುವರು. ಉದಾಹರಣೆ ಡೆಹ್ರಾಡೂನ್. ಪ್ರಶ್ನೆ 31. ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಇರುವ ಪ್ರಾಕೃತಿಕ ವಿಭಾಗ ಯಾವುದು? ಉತ್ತರದ ಮೈದಾನ. ಪ್ರಶ್ನೆ 32. ಉತ್ತರದ ಮೈದಾನ ಹೇಗೆ ನಿರ್ಮಾಣಗೊಂಡಿದೆ? ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಂಡಿದೆ. ಪ್ರಶ್ನೆ 33. ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲುಮಣ್ಣು ಮೈದಾನ ಯಾವುದು? ಉತ್ತರದ ಮೈದಾನ ಅಥವಾ ಗಂಗಾ ಮೈದಾನ. ಪ್ರಶ್ನೆ 34. ಉತ್ತರದ ಮೈದಾನದ ಉದ್ದ ಎಷ್ಟು? ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್. ಪ್ರಶ್ನೆ 35. ಉತ್ತರದ ಮೈದಾನದ ಅಗಲವೆಷ್ಟು? ಸರಾಸರಿ 240ರಿಂದ 340 ಕಿಲೋಮೀಟರ್ಗಳು. ಪ್ರಶ್ನೆ 36. ಉತ್ತರದ ಮೈದಾನದ ಒಟ್ಟು ವಿಸ್ತೀರ್ಣವೆಷ್ಟು? ಸುಮಾರು 7 ಲಕ್ಷ ಚದರ್ ಕಿಲೋಮೀಟರ್. ಪ್ರಶ್ನೆ 37. ಉತ್ತರ ಮಹಾಮೈದಾನವು ಯಾವ ಮಣ್ಣಿನಿಂದ ಆವರಿಸಿದೆ? ಮೆಕ್ಕಲು ಮಣ್ಣು. ಪ್ರಶ್ನೆ 38. ಉತ್ತರ ಮಹಾಮೈದಾನ ಕೃಷಿಗೆ ಉಪಯುಕ್ತ. ಹೇಗೆಂದರೆ ಉತ್ತರ ಮೈದಾನವು ವಿಶಾಲವಾದ ಮೈದಾನ, ಫಲವತ್ತಾಗಿದೆ ಮತ್ತು ಇಲ್ಲಿ ಸಾರ್ವಕಾಲಿಕ ಕಾಲುವೆಗಳು ಹರಿಯುತ್ತವೆ. ಪ್ರಶ್ನೆ 39. ಉತ್ತರದ ಮೈದಾನದ ದಕ್ಷಿಣ ಭಾಗದಲ್ಲಿರುವ ಪ್ರಾಕೃತಿಕ ವಿಭಾಗ ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಪ್ರಶ್ನೆ 40. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದ ವಿಭಾಗ ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಪ್ರಶ್ನೆ 41. ಪರ್ಯಾಯ ಪ್ರಸ್ಥಭೂಮಿ ಯಾವ ಯುಗಕ್ಕೆ ಸೇರಿದ್ದಾಗಿದೆ? ಗೊಂಡ್ವಾನಾ ಭೂಭಾಗ. ಪ್ರಶ್ನೆ 42. ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ವಿಸ್ತೀರ್ಣವೆಷ್ಟು? ಸುಮಾರು 16 ಲಕ್ಷ ಚದರ್ ಕಿಲೋಮೀಟರ್. ಪ್ರಶ್ನೆ 43. ತ್ರಿಕೋನಾಕೃತಿಯಲ್ಲಿರುವ ಪ್ರಾಕೃತಿಕ ವಿಭಾಗ ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಪ್ರಶ್ನೆ 44. ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣದ ತುದಿ ಯಾವುದು? ಕನ್ಯಾಕುಮಾರಿ ಭೂಶಿರ. ಪ್ರಶ್ನೆ 45. ಭಾರತದ ವಾಯುವ್ಯ ಭಾಗದಲ್ಲಿರುವ ಮಡಿಕೆ ಪರ್ವತಗಳು ಯಾವುವು? ಅರಾವಳಿ ಸರಣಿ. ಪ್ರಶ್ನೆ 46. ಅಬು ಪರ್ವತದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಗುರು ಶಿಖರ. ಪ್ರಶ್ನೆ 47. ಪಶ್ಚಿಮ ಘಟ್ಟಗಳು ಎಲ್ಲಿ ಹಬ್ಬಿವೆ? ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಹಬ್ಬಿವೆ. ಪ್ರಶ್ನೆ 48. ಪಶ್ಚಿಮ ಘಟ್ಟಗಳಿಗೆ ಇರುವ ಮತ್ತೊಂದು ಹೆಸರೇನು? ಸಹ್ಯಾದ್ರಿ ಸರಣಿ. ಪ್ರಶ್ನೆ 49. ಪಶ್ಚಿಮ ಘಟ್ಟಗಳ ಪ್ರಮುಖ ಪರ್ವತ ಘಾಟಿಗಳು ಯಾವುವು? ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್. ಪ್ರಶ್ನೆ 50. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ಅಣೈಮುಡಿ. ಪ್ರಶ್ನೆ 51. ಅಣೈಮುಡಿ ಶಿಖರ ಯಾವ ಸರಣಿಯಲ್ಲಿದೆ? ಅಣ್ಣಾಮಲೈ ಬೆಟ್ಟ. ಪ್ರಶ್ನೆ 52. ಪೂರ್ವ ಘಟ್ಟಗಳು ಎಲ್ಲಿ ಹಬ್ಬಿವೆ? ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿವೆ. ಪ್ರಶ್ನೆ 53. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಎಲ್ಲಿ ಸಂಧಿಸುತ್ತವೆ? ನೀಲಗಿರಿ ಬೆಟ್ಟ. ಪ್ರಶ್ನೆ 54. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅರ್ಮಕೊಂಡ. ಪ್ರಶ್ನೆ 55. ಪರ್ಯಾಯ ಪ್ರಸ್ಥಭೂಮಿಯು ಯಾವ ಮಣ್ಣಿನಿಂದ ಕೂಡಿದೆ? ಕಪ್ಪು ಮಣ್ಣು. ಪ್ರಶ್ನೆ 56. ಪರ್ಯಾಯ ಪ್ರಸ್ಥಭೂಮಿಯ ಪ್ರಮುಖ ಗಿರಿಧಾಮ ಯಾವುದು? ಊಟಿ ಅಥವಾ ಉದಕಮಂಡಲ. ಪ್ರಶ್ನೆ 57. ಭಾರತದ ಕರಾವಳಿ ತೀರದ ವ್ಯಾಪ್ತಿ ತಿಳಿಸಿ. ಪಶ್ಚಿಮದಲ್ಲಿ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿ ಮುಖಜ ಭೂಮಿಯವರೆಗೆ. ಪ್ರಶ್ನೆ 58. ಭಾರತದ ಕರಾವಳಿ ಮೈದಾನವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 2.
ಪ್ರಶ್ನೆ 59. ಭಾರತದ ಕರಾವಳಿ ಮೈದಾನದ 2 ಭಾಗಗಳು ಯಾವುವು? ಪಶ್ಚಿಮ ಕರಾವಳಿ ಮೈದಾನ, ಪೂರ್ವ ಕರಾವಳಿ ಮೈದಾನ. ಪ್ರಶ್ನೆ 60. ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುವ ಕರಾವಳಿ ಯಾವುದು? ಪಶ್ಚಿಮ ಕರಾವಳಿ. ಪ್ರಶ್ನೆ 61. ಪಶ್ಚಿಮ ಕರಾವಳಿಯು ಎಲ್ಲಿ ವಿಸ್ತರಿಸಿದೆ? ಕಚ್ನಿಂದ ಕನ್ಯಾಕುಮಾರಿಯವರೆಗೆ. ಪ್ರಶ್ನೆ 62. ಪಶ್ಚಿಮ ಕರಾವಳಿಯ 3 ಪ್ರಮುಖ ಭಾಗಗಳು ಯಾವುವು? ಕೊಂಕಣ ತೀರ, ಕರ್ನಾಟಕ ತೀರ, ಮಲಬಾರ್ ತೀರ. ಪ್ರಶ್ನೆ 63. ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ಕಂಡುಬರುವ ಕರಾವಳಿ ಯಾವುದು? ಪೂರ್ವ ಕರಾವಳಿ. ಪ್ರಶ್ನೆ 64. ಪೂರ್ವ ಕರಾವಳಿಯಲ್ಲಿ ವಿಸ್ತರಿಸಿದೆ. ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಪ್ರಶ್ನೆ 65. ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಪ್ರಮುಖ ನದಿಮುಖಜ ಭೂಮಿಗಳ್ಯಾವುವು? ಮಹಾನದಿ, ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ನದಿಮುಖಜ ಭೂಮಿಗಳು. ಪ್ರಶ್ನೆ 66. ಪೂರ್ವ ಕರಾವಳಿಯ 2 ಪ್ರಮುಖ ಭಾಗಗಳು ಯಾವುವು? ಉತ್ತರ ಸರ್ಕಾರ ತೀರ, ಕೋರಮಂಡಲ ತೀರ. ಪ್ರಶ್ನೆ 67. ಲಗೂನ್ ಎಂದರೇನು? ಪೂರ್ವ ಕರಾವಳಿ ತೀರದಲ್ಲಿ ಕಂಡುಬರುವ ಉಪ್ಪು ನೀರಿನ ಸರೋವರಗಳಿಗೆ ಲಗೂನ್ ಎನ್ನುವರು. ಪ್ರಶ್ನೆ 68. ಪೂರ್ವ ಕರಾವಳಿ ತೀರದ ಪ್ರಮುಖ ಲಗೂನ್ ಸರೋವರಗಳ್ಯಾವುವು? ಚಿಲ್ಕಾ, ಪುಲಿಕೇಟ್ ಮತ್ತು ಕೊಲ್ಲೇರು ಸರೋವರಗಳು. ಪ್ರಶ್ನೆ 69. ಭಾರತಕ್ಕೆ ಸೇರಿರುವ ದ್ವೀಪಗಳೆಷ್ಟು? 247. ಪ್ರಶ್ನೆ 70. ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪಗಳು ಎಷ್ಟು? 204. ಪ್ರಶ್ನೆ 71. ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪಗಳು ಎಷ್ಟು? 43. ಪ್ರಶ್ನೆ 72. ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪಗಳನ್ನು ಏನೆಂದು ಕರೆಯುವರು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಶ್ನೆ 73. ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪಗಳನ್ನು ಏನೆಂದು ಕರೆಯುವರು? ಲಕ್ಷದ್ವೀಪಗಳು. ಪ್ರಶ್ನೆ 74. ಲಕ್ಷದ್ವೀಪಗಳ ವಿಶೇಷತೆ ಏನು? ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಧನ್ಯವಾದಗಳು.